ಹಾಯ್ ಫ್ರೆಂಡ್ಸ್, ಬೀಟ್ರೂಟ್ ಟಿಕ್ಕಿ ಮಾಡೋಕ್ಕೆ ಫಸ್ಟ್ ಆಲೂಗಡ್ಡೆನ ಬೇಯಿಸೋಕ್ಕೆ ಇಡೋಣ. 1-2 ವಿಸಿಲ್ಸ್ ಬಂದರೆ ಸಾಕು. ಅದು ಸ್ಮ್ಯಾಶ್ ಮಾಡಿದರೆ ಕೈಯಲ್ಲಿ ಮೆತ್ತಗಾಗಬೇಕು ಫ್ರೆಂಡ್ಸ್. ಲಿಡ್ ಕ್ಲೋಸ್ ಮಾಡಿ ಆಲೂಗಡ್ಡೆನ 2-3 ವಿಸಿಲ್ ಬರೋವರೆಗೆ ವೇಟ್ ಮಾಡೋಣ. ಬೀಟ್ರೂಟ್ ಟಿಕ್ಕಿ ತುಂಬ ಹೆಲ್ದಿ ಫ್ರೆಂಡ್ಸ್. ಮನೆಯಲ್ಲೇ ಮಾಡ್ಕೋಬೋದು. ಕಟ್ಲೈಟು ಆ ಥರ ಎಲ್ಲ ಅಂತಾರಲ್ಲ, ಅದೇ ರೀತಿ ಇದು ಆಗೋದ್ರಲ್ಲೇ ನಾವು ಆನಿಯನ್ನ ಚಾಪ್ ಮಾಡೋಣ. ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀವಿ. ಬೀಟ್ರೂಟು ಕ್ಯಾರೆಟ್ ಎರಡೂ ತುರ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬೀಟ್ರೂಟು. ಕ್ಯಾರೆಟು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೋಬೋದು, ಸ್ವಲ್ಪ ಹಾಕೋಣ. ಇವಾಗ ಒಂದು ಬಾಣಲಿಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಕ್ಯಾರೆಟು, ಬೀಟ್ರೂಟು, ಆಮೇಲೆ ಸಣ್ಣಗೆ ಹಚ್ಚಿರೋ ಆನಿಯನ್. ಈಗ ಆನಿಯನ್ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಆಲೂಗಡ್ಡೆ ಬೆಂದಿದೆಯಲ್ಲ, ಅದು ಬೆಂದಮೇಲೆ 2 ಆಲೂಗಡ್ಡೆನ ನಾನು ಬೇಯಿಸಿರೋದೇ ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಮಿಕ್ಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಕೈಯಿಂದ ಸ್ಮ್ಯಾಶ್ ಮಾಡಿಕೊಂಡ್ರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಟಿಕ್ಕಿ. ನೀವು ಸಂಡೇ, ವೀಕೆಂಡ್ಸು ಆ ಥರಲ್ಲೆಲ್ಲ ಮಕ್ಕಳೆಲ್ಲ ಮನೇಲಿ ಇರ್ತಾರಲ್ಲ, ಆರಾಮ್ಸೆ ಮಾಡಿ ಅವ್ರಿಗೆ ಕೊಡ್ಬೋದು. ಹೆಲ್ದಿಯಾಗೂ ಇರುತ್ತೆ. ಬೀಟ್ರೂಟ್ ತಿನ್ನೋದ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ, ಗ್ಲೋ ಬರುತ್ತೆ, ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಸ್ಕಿನ್ ಅಂತೂ ಅಷ್ಟು ಇದಾಗುತ್ತೆ. ಬೀಟ್ರೂಟ್ ಜ್ಯೂಸು, ಚಿಕ್ಕ ಮಕ್ಕಳು ಬೀಟ್ರೂಟ್ ಎಲ್ಲ ತಿನ್ನೋಕ್ಕೆ ಬೇಡ ಅಂತಾರೆ, ಬಟ್ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗೋಲ್ಲ ಇದು ಬೀಟ್ರೂಟಿಂದ ಮಾಡಿದ್ದೀವಿ ಅಂತ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ. ಕಟ್ಲೈಟ್ ಆ ಥರ ಎಲ್ಲ ಅಂತೀವಲ್ಲ, ಇದು ಸೇಮ್ ಅದೇ ರೀತಿ ಬೀಟ್ರೂಟ್ ಟಿಕ್ಕಿ. ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಎಷ್ಟು ಒಂದೇ ಈವನ್ನಾಗಿ ಅದು ಮರ್ಜ್ ಆಗಬೇಕು ಆಲೂಗಡ್ಡೆ ಆನಿಯನು. ನೆಕ್ಸ್ಟು ಇದರಲ್ಲಿ ಏನು ಆ್ಯಡ್ ಮಾಡಬೇಕು ಅಂತಂದರೆ ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು, ಅಚ್ಕಾರದ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಬದಲು ನಾನು ಹಾಗೆ ತುರಿದೇ ಹಾಕ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಜೀರಿಗೆ ಪೌಡ್ರು ಫ್ರೆಂಡ್ಸ್. ಇದಿಷ್ಟು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೆಕ್ಸ್ಟು ಬೈಂಡಿಂಗ್ಗೆ ನಾನು ಹಸಿ ಕಡಲೆಬೇಳೆ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. 2 ಬೈಂಡ್ ಆಗೋಕ್ಕೆ, ಅದು ನಾವು ಟಿಕ್ಕಿ ಮಾಡ್ತೀವಲ್ಲ ಅದೆಲ್ಲ ಮಜ್ಜಾಗಿ ನೀಟಾಗಿ ಶೇಪಾಗಿ ಕಾಣೋಕ್ಕೆ ಜಸ್ಟ್ ಬೈಂಡಿಂಗ್ಗೆ ಆ್ಯಡ್ ಮಾಡ್ತಿದ್ದೀನಿ ಇವೆರಡು. ನೀವು ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ತಟ್ಕೋಬೋದು ಫ್ರೆಂಡ್ಸ್. ಕಾಮನ್ನಾಗಿ ಹೋಟೆಲ್ಸ್ ಎಲ್ಲ ಹಾಟ್ ಶೇಪ್ ಮಾಡಿರ್ತಾರೆ. ಆಮೇಲೆ ಟಿಕ್ಕಿ ಶೇಪ್ ಅಂದರೆ ಕಾಮನ್ನಾಗಿ ರೌಂಡ್ ಇರುತ್ತೆ, ಒಂದೊಂದಲ್ಲಿ ಇದು ಇರುತ್ತೆ. ನಾನು ನೋಡಿ ರೌಂಡಾಗಿ ಓವಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಗಸಗಸಲ್ಲಿ ಇದು ಮಾಡ್ತಿದ್ದೀನಿ ಫ್ರೆಂಡ್ಸ್, ಕೋಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಹಿಂದೆ ಮುಂದೆ 2 ಕೋಟ್ ಮಾಡಿ ಆಯಿಲ್ನಲ್ಲಿ ಕರಿಯೋದು ಫ್ರೆಂಡ್ಸ್. ಕೋಟಿಂಗ್ಗೆ ನೀವು ಬ್ರೆಡ್ ಕ್ರಾಮ್ಸ್ ಬಳಸ್ಬೋದು, ಆಮೇಲೆ ರವೆ ಬಳಸ್ಬೋದು ಚಿಕ್ಕದು, ಅದೆಲ್ಲ ಬಳಸ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಗಸಗಸೆನೂ ತುಂಬ ಹೆಲ್ದಿ ಅಲ್ಲ, ತುಂಬ ಇದು ಇರುತ್ತೆ, ಪ್ರೋಟೀನ್ಸು, ಮಿನರಲ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಅದಕ್ಕೆ ನಾನು ಜಾಸ್ತಿ ಗಸಗಸೆನೇ ಕೋಟ್ ಮಾಡ್ತೀನಿ ಫ್ರೆಂಡ್ಸ್. ತಿನ್ನಂಗೂ ಆಗುತ್ತೆ ಮಕ್ಕಳಿಗೆ, ಅದು ತುಂಬ ಶಕ್ತಿ ಕೊಡುವಂಥದ್ದು. ಅದಕ್ಕೆ ನಾನು ಬ್ರೆಡ್ ಕ್ರಾಮ್ಸು ಬದಲು ನಾನು ಇದು ಹಾಕ್ತಿದ್ದೀನಿ, ಗಸಗಸೆ. ಚೆನ್ನಾಗಿ ಡಾರ್ಕ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದು ಒಳಗಡೆ ಎಲ್ಲ ಬೆಂಡಬೇಕಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಒಂಥರ ರಸ್ಟ್ ಬ್ರೌನ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಬರಬೇಕು ಸೇಮ್ ಇದು.
ಈ ಕಲರ್ ಬಂದರೆ ಆಗಿದೆ ಅಂತ ಫ್ರೆಂಡ್ಸ್. ಒಳಗಡೆ ಕೂಡ ಎಲ್ಲ ಈವನ್ ಆಗಿ ಬೆಂದಿರುತ್ತೆ ನೋಡಿ. ಆಲೂ ಟಿಕ್ಕಿ ರೆಡಿ ಆಗಿದೆ. ಥ್ಯಾಂಕ್ ಯು.